ಹೀಗಾಗಿ ಇದು ಏನಪ್ಪ ಇದು ಅಮೇರಿಕ ಇವತ್ತು ವೀಕ್ ಆಯಿತು, ಸೂಪರ್ ಪವರ್ ತೋರಿಸೋವಾಗಿ ಸುಮ್ಮನೆ ಹಡಗುಗಳು ನಿಲ್ಲಿಸ್ಕೊಂಡು ನಿಂತದ ಅಂತ. ಯಾಕಂದರೆ ಇಲ್ಲಿ ಹಡಗುಗಳು ನಿಲ್ಲಿಸ್ಕೊಂಡು ನಿಂತರೂ ಸಹಿತ ಇರಾನದ ಬದಿಯಲ್ಲೇ ಅದನ್ನು ಬ್ಲಾಕೆಟ್ ಮಾಡಿರೋದು, ಯಾವುದು ಹೋಗಬಾರ್ದು, ಒಂದು ದಿಗ್ಬಂಧನ ಹಾಕಿದೆ, ಯಾವ ಹಡಗುಗಳನ್ನು ಈ ಹೊರ್ಮೋಸ್ನ ಮುಂದೆ ಹೋಗಬಾರ್ದು ಅಂತೇಳಿ. ಆದರೆ ಇವತ್ತು ಆ ಜಲಮಾರ್ಗ ಬಿಟ್ಟ ನೆಲಮಾರ್ಗ ಮೂಲಕ ಈ ಒಂದು ಅಫ್ಘಾನಿಸ್ತಾನ ಪಾಕಿಸ್ತಾನ ಮೂಲಕ ರಷ್ಯಾಕ್ಕೆ ಮತ್ತು ಅದಕ್ಕೆಲ್ಲ ಚೈನಾಕ್ಕೆ ಶಸ್ತ್ರಾಸ್ತ್ರ ಕಳಿಸುವಂಥದ್ದು, ಎಣ್ಣೆಯನ್ನು ಕಳಿಸುವಂಥ ನಡೆದದ. ಅದೇ ಮೂಲಕ ಶಸ್ತ್ರಾಸ್ತ್ರಗಳನ್ನ ಇರಾನ್ ಕಳಿಸುವಂಥದ್ದು ನಡೆದದ. ಯುರೋಪ್ಗೂ ಅದೇ ಪರಿಸ್ಥಿತಿ ಅದು. ಯುರೋಪ್ಗೂ ಸಹಿತ ಇಸ್ರೇಲ್ ಇದು ಈ ಒಂದು ಏನಪ್ಪ ಅಂತಂದ್ರೆ ಈ ರಷ್ಯಾದ ಮೂಲಕ ಅಥವಾ ಬದಿಯ ರಾಷ್ಟ್ರಗಳ ಮೂಲಕ ತನ್ನ ಶಸ್ತ್ರಾಸ್ತ್ರ ತನ್ನ ಎಣ್ಣೆಯನ್ನು ಕಳಿಸೋದು ಮತ್ತು ಶಸ್ತ್ರಾಸ್ತ್ರ ತರಿಸುವಂಥ ಕೆಲಸ. ಮುಖ್ಯವಾಗಿ ಚೈನಾ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದ್ರಿಂದಾಗಿ ರಷ್ಯಾ ತನ್ನ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ಗಳನ್ನು ಕಳಿಸೋದ್ರಿಂದಾಗಿ ಇವತ್ತು ಈ ಒಂದು ನಮ್ಮ ಏನಪ್ಪ ಅಂದರೆ ಇರಾನ್ ಇವತ್ತು ಭಾಳ ಬಲಿಷ್ಠಾಗಿ ಕಾಣ್ತಾ ಇದೆ ಅಂತ. ಆದರೆ ಈಗಿದ್ದಂಥ ಪರಿಸ್ಥಿತಿ ನೋಡಿದಾಗ ಅಮೇರಿಕ ಇದು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಮುಳುಗ್ಯದ ಅನ್ನುವಂಥ ಚರ್ಚೆಗಳು ಇಡೀ ವಿಶ್ವ ತುಂಬ ಮಾತಾಡ್ತಾ ಇದ್ದಾರೆ. ಅಮೇರಿಕಾಗೆ ಹೆಲ್ಪ್ ಮಾಡೋಕೆ ಇವತ್ತು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಇವತ್ತಿನ ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ಇವತ್ತಿನ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಯಾರೂ ಮುಂದೆ ಬರ್ತಾ ಇಲ್ಲ, ಹಿಂದೆ ಸರಿತಾ ಇದ್ದಾರೆ. ಯಾಕಂದರೆ ಇವರು ಆಲ್ರೆಡಿ ಅವುಗಳ ಜೊತೆ ಸಂಬಂಧನ ಕೆಡಿಸ್ಕೊಂಡಿದ್ದಾರೆ. ಇದು ನ್ಯಾಟೋ ಕೇವಲ ಒಂದು ಕಾಗದ ಹುಲಿ ಅಂತೇಳಿ. ಅದೇ ಕಾರಣಕ್ಕೆ ಈ ಒಂದು ಏನಪ್ಪ ಅಂದ್ರೆ ಡೆನ್ಮಾರ್ಕ್ನ ಅಡಿಯಲ್ಲಿದ್ದಂಥ ಗ್ರೀನ್ಲ್ಯಾಂಡನ್ನು